तो खा रहा है, खाना पीना छोड़ना उपवास नहीं है। असल उपवास तो परहेजगार बनना है। ಧರ್ಮನಿಷ್ಠನಾಗಿ ನೀನು ಇಂದ್ರಿಯ ಉಪವಾಸ ಮಾಡುವುದು, ನೋಡುವ ದೃಷ್ಟಿ ಪವಿತ್ರಗೊಳಿಸಿಕೋ, ಕೇಳುವ ಕಿವಿ ಪವಿತ್ರಗೊಳಿಸಿಕೋ, ನುಡಿಯುವ ನಾಲಿಗೆ ಪವಿತ್ರಗೊಳಿಸಿಕೋ. ಇಂದ್ರಿಯ ಉಪವಾಸಕನು ನಿಜವಾದ ಏಕಾದಶಿ ಏಕತೆ ಉಪವಾಸದ ಮೇಲೆ ಉಪವಾಸದ ಬೇಕು ದಾನ. ಅವ ನನಗೆ ಸನ್ಮಾರ್ಗದತ್ತ ಕರ್ಕೊಂಡು ಹೋಗಲಿ ಅಂತೇಳಿ ಏನ ಕಹಕರ್ ರಕ್ ದೇ ಜಾ. ಕಹಕರ್ ಅಲ್ಲ, ಹೇಳ ಮೊದಲ ಓರ್ವನೇ ಅಂತ. ಏಕಂ ಬ್ರಹ್ಮ ದ್ವಿತೀಯೋ ನಾಸ್ತಿ. ಬೇರೆ ಇಲ್ಲ, ಹೇಳ ಮೊದಲ. ನೀ ನಾಲಿಗೆಲಿ ಹೇಳಬೇಡ, ಇಲ್ಲೊಂದು ನಾಲಿಗೆಲ್ಲ ಇದರಿಂದ ಹೇಳ್ಕೊ. ಇಲ್ಲಿ ಒಳಗೊಂದು ನಾಲಿಗೆ. दिल की ज़बान से, ये ज़बान से हर हर नहीं है, दिल की ज़बान से सांस में हर हर बोल. ಈ ನಾಲಿಗೆ ಬೇಕಂತ ಹೇಳ್ತದೆ, ಇಲ್ಲೊಂದು ನಾಲಿಗೆ ಅದಲ್ಲ. ಇದು ಒಪ್ಕೋಬೇಕು. ಏನು ಒಪ್ಕೋಬೇಕಂದ್ರೆ ಏಕಂ ಬ್ರಹ್ಮ. ಹಾಗಾಗಿ ಗುರು ಯಾರಂತ ಹೇಳಿದ್ನಲ್ಲ, ಯಾರಲ್ಲಿ ಗುರು ಅದಾನ ಅವನಲ್ಲಿ ಬ್ರಹ್ಮ ಅದಾನ, ಯಾರಲ್ಲಿ ಗುರು ಅದಾನ ಅವನಲ್ಲಿ ವಿಷ್ಣು ಅದಾನ, ಯಾರಲ್ಲಿ ಗುರು ಅದಾನ ಅವನಲ್ಲಿ ಮಹೇಶ್ವರ ಅದಾನ. ನಾಳೆ ಬ್ರಹ್ಮಗೆ ಸಾಕ್ಷಿ ಆಗೋನೇ ಗುರು. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಅವನೇ ಸಾಕ್ಷಿಯಾಗ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಬಂತು. ಗುರು ಅಂದ್ರೆ ಬೆಳಕ. ಆ ಬೆಳಕು ನಿಮ್ಮಲ್ಲಿ ಬೇಕಂತ ಮಾತ್ರ ನಮ್ಮಲ್ಲಿ ಇಟ್ಕೋಬೇಡ್ರಿ ಒಳಗೆ, ಜಗ ಸಾಲುವುದಿಲ್ಲ. ಏನ್ ಬೇಕು? ಆ ಗುರುವಿನ ಪ್ರೀತಿ ಬೇಕು, ಅವನ ಪ್ರೇಮ ಬೇಕು. ಎಲ್ಲಿ ಬೇಕದು? ಪ್ರೇಮ ಬೇಕು. ಇಲ್ಲೇನ್ ಬೇಕು? ಗುರುವಿನ ಪ್ರೀತಿ ಬೇಕು. ಆ ಗುರು ಇಲ್ಲಿತ್ತಪ್ಪ ಅಂದ್ರೆ ಸರ್ವಾಂಗ ಬೆಳಕೆ ಬೆಳಕ. ಎಂಥ ಗುರು ಇರ್ಬೇಕು ಗೊತ್ತೇನೋ? ಮತ್ತೆ ಭೇದ ಮಾಡದವನಾಗಿರ್ಬೇಕು. ಹಿಂದೊಂದ ಮುಂದೊಂದ, ಇದ್ದವ್ರ ಮುಂದೊಂದ, ಇರ್ಲಾರ್ದವ್ರ ಮುಂದೊಂದ, ಅದರಲ್ಲಿ ಬಂದೂಕ್ ಹಿಡ್ದವ್ರ ಮುಂದೆ, ಬಡಿಗೆ ಹಿಡ್ದವ್ರ ಮುಂದೊಂದು ಇಲ್ಲ. ಗುರು ಅಂದ್ರೆ ಬೆಳಕು. ಬೆಳಕು ಭೇದ ಮಾಡೋದು ಎಲ್ಲೇ ನಾನು ನೋಡಿದ್ದೇನೆ. ಯಾರು ಬೆಳಕಾಗಿರ್ತಾರ ಅವ್ರು ಎಂದೂ ಭೇದ ಮಾಡೋದಿಲ್ಲ. ಮಾಡ್ತಾರೇನ್ರಿ? ಮಾಡಿದ್ರ ಅವ ಗುರು. ಮತ್ತೀಗ ಯಾರ್ಯಾರು ಗುರು ಅಂತಾರ? ದೇವ್ರ ಹೇಳ ದೇವ ಬಿಡಿಸೋ ಗುರು, ಚಿಟ್ಟಿ ಕಟ್ಟೋ ಗುರು, ಅದಲ್ರಿ ಪಂಚಾಂಗ ಹೇಳೋ ಗುರುನೇ, ಡ್ರೆಸ್ ಹಾಕಿರೋನು ಗುರುನೇ, ಅವರೇ ಎಲ್ಲ ಗುರು. ಅದಕ್ಕೆ ನನ್ನ ಗುರು ನನಗೇನು ಹೇಳಿದ್ರಪ್ಪ ಅಂದ್ರೆ, ಗುರು ಯಾಕಂದ್ರೆ ಅಜ್ಞಾನದ ಕತ್ತಲೆ ಉಳಿಸಿ ಸುಜ್ಞಾನ ಬೆಳೆಸಿ. ಎಷ್ಟು ಸುಂದರವಾದ ನುಡಿ ಅದಲ್ರಿ. ಅಜ್ಞಾನದ ಕತ್ತಲೆ ಓಡಿಸಿ ಸುಜ್ಞಾನ ಬೆಳಗಿಸು ಗುರುವೇ. कितने करोड़ देंगे तो भी वो मिलेगा क्या? पैसों से गुरु मिलेगा क्या? हाँ? वो मंदिर में नहीं मिलेगा भगवान, वो मस्जिद में भी नहीं मिलेगा. वो मिलेगा कहाँ? मन मंदिर में दीप जला के नाम हरि का बोल. ಎಲ್ಲಿ ಬೆಳಕದಲ್ಲ ಅಲ್ಲಿ ಅದ. ಇಲ್ಲಿ ಬೆಳಕು ಬರಬೇಕಾದ್ರೆ ಗುರುವಿನ ಪ್ರೀತಿ ಬೇಕು. ಅದಕ್ಕೆ ಗುರು ಯಾರು ನಿಮ್ಮ ತಲೆಯಾಗ ಬರಬಾರ್ದು. ಅವರ ಹೆಂಗೆ ಗುರು ನಮಗೆ, ನಮ್ಮ ಗುರುಗಳು ಬೇರೆ ಇದೆ ಅನ್ನೋ ಮನಸ್ಸು ಬರಬಾರ್ದು. ಗುರು ಅಂದ್ರೆ ಬೆಳಕು.
ಗುರು ಅಂದ್ರೆ ಬೆಳಕಂದಾಗ ಸೂರ್ಯ ಉದಯಿಸಿದ ನಂತರ ಸೂರ್ಯ ಭೇದ ಮಾಡಿದ್ ನೋಡ್ರಿ ಪಾಪಿ ಮೇಲೂ ಅಷ್ಟೇ ಬೀಳ್ತದೆ, ಪುಣ್ಯವಂತರ ಮೇಲೂ ಅಷ್ಟೇ ಬೀಳ್ತದೆ. ಹಂಗಾದ್ರೆ ಗುರು ಯಾರಂದ್ರೆ ಭೇದ ಮಾಡದವನು. ಹೌದಲ್ರಿ? ಭೇದ ಮಾಡೋದಿಲ್ಲವ, ಭೇದ ಮಾಡೋ ಗುರು ಏನು? ಹಂಗಾದ್ರೆ ಇವತ್ತೆಲ್ಲ ಸದ್ಭಕ್ತರಿಗೆ ಒಂದು ಡಿಫ್ರೆನ್ಷಿಯಲ್ ಡಯಾಗ್ನೋಸ್ ಮಾಡಕ್ಕೆ ಅವಕಾಶ ಸಿಕ್ತಿ. ಹೌದಲ್ರಿ? ಡಿಫ್ರೆನ್ಷಿಯಲ್ ಡಯಾಗ್ನೋಸಿಕ್ಕೆ ದಾರಿ ಕೊಟ್ಟಾರ. ಭೇದ ಮಾಡಿದ ಅಂದ್ರೆ ಬಾಬಾ ಅವ್ರು ಏನಾರ ಅವ್ರು ಹಿಂಗೆ ಇವ್ರು ಹಿಂಗೆ ಅಂದ್ರೆ ಇವ್ರು ಬಾಬಾ ಅವ್ರು ಅಲ್ಲ, ಇವ್ರು ಬೇರೆ ಅದಾರ. ಅದಕ್ಕೆ ಏನಂತ ನನ್ನ ಗುರು ಯಾರಂತ ನೀನು ತಿಳ್ಕೊಬೋದಲ್ಲ, ಜನರಿಗೆ ತಿಳ್ಸಕ್ಕೆ ಬರ್ತದೆ. ನೀನೇ ತಿಳ್ಕೊಳ್ಳ ಜನರಿಗೆ ಹೆಂಗೆ ತಿಳಿಸ್ತೀವೋ? ನೀನು ತಿಳ್ಕೊ ಅಂತ ಏನು ಹೇಳಿದ್ರು? ಭೇದ ಮಾಡದವನು ಅವ ಯಾರ್ರಿ ಅಂದ್ರೆ ಅವನ ನಾಮ ಸ್ಮರಣೆಯ ಉಸಿರಾಡುವನು. ನೋಡ್ರಿ, ಭಾಳ ಪವರ್ಫುಲ್ ಅದ. ನೀವೇನು ಉಸಿರಾಡಕತ್ತೀರಲ್ಲ, ಲಕ್ಷ ಕೊಟ್ಟಿಲ್ಲ ನೀವು. ಎಷ್ಟು ಲಕ್ಷ ಕೊಟ್ಟರು ಈ ಲಕ್ಷ ಸಿಗಬೇಕಾದ್ರೆ ಬಾಳ್ಬೇಕು. ಒಂದು ಸಲ ನೀವು ಲಕ್ಷ ಕೊಟ್ರೆ ನೀವು ಲಕ್ಷದಿಂದ ಬಿಡುವುದಿಲ್ಲ. ಯಾವ ಲಕ್ಷ ಕೊಟ್ಟಾನಲ್ಲ ಅವನಿಂದ ಬೀಳ್ತೀರಿ, ಇಲ್ಲಾಂದ್ರೆ ಈ ಲಕ್ಷದಿಂದ ಬೀಳ್ತೀವಿ ನಾವು.